ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್. ಇವತ್ತು ಕೋಲ್ಕತ್ತಾ ಹೈದರಾಬಾದ್ ತಂಡಗಳ ನಡುವೆ ಫೈಟ್. ಮೋದಿ ಸ್ಟೇಡಿಯಂನಲ್ಲಿ ಸಂಜೆ ವೇಳೆಗೆ ಮಳೆ ನಿರೀಕ್ಷೆ. ನಾಳೆ ಆರ್ಸಿಬಿ ಜೊತೆ ರಾಜಸ್ಥಾನ್ ಎಲಿಮಿನೇಟರ್ ಪಂದ್ಯ. 7 ಗುಡಿಸಲುಗಳು ಹಾಗೂ 14 ಜಾನುವಾರುಗಳಿಗೆ ಹಾನಿ. ಮೇ 24ರವರೆಗೆ ಕೇರಳ ರಾಜ್ಯದಲ್ಲಿ ಭಾರೀ ಮಳೆ ಎಚ್ಚರಿಕೆ. ಮಳೆಗೆ ಭೂಕುಸಿತ ಮತ್ತು ಮಣ್ಣು ಕುಸಿತದ ಸಾಧ್ಯತೆ. ರಾಜ್ಯದಲ್ಲಿ ಮುಂದುವರಿದ ವರುಣನ ಆರ್ಭಟ. ಮಳೆಗೆ ರೈತರು ಬೆಳೆದ ಬೆಳೆಗಳು ನೀರು ಪಾಲು, ಭಾರೀ ನಷ್ಟ. ಮಳೆ ಬಂದರೂ ನಡೆದ ಬಬ್ಬುಸ್ವಾಮಿ ದೈವದ ನಮೋತ್ಸವ. ಪ್ರಜ್ವಲ್ ವಿರುದ್ಧ ಎಸ್ಐಟಿ ಮತ್ತೊಂದು ಸುತ್ತಿನ ಹೋರಾಟ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಿಗೆ ವಿದೇಶಾಂಗ ಇಲಾಖೆಗೆ ಪತ್ರ. ಮೇ 24ರವರೆಗೆ ದೇವರಾಜಗೌಡನಿಗೆ ನ್ಯಾಯಾಂಗ ಬಂಧನ. ಬೆಂಗಳೂರು ಮೈಸೂರು ದಶಪಥದಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ. ಸಂಚಾರ ನಿಯಮ ಉಲ್ಲಂಘಿಸಿದ್ರೆ ಪೊಲೀಸರಿಂದ ದಂಡದ ಕುಣಿಕೆ. ಹೆದ್ದಾರಿ ಉದ್ದಕ್ಕೂ ಸುಮಾರು 71 ಕಡೆಗಳಲ್ಲಿ ಕ್ಯಾಮೆರಾಗಳು ಫಿಕ್ಸ್. ಅಪ್ಪಪ್ಪ ಎಲ್ಲೆಲ್ಲೂ ಈಕೆ ಬಗ್ಗೆಯೇ ಮಾತುಕತೆ. 2024 ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ 1000 ಮೀಟರ್ ಉದ್ದದ ಫ್ರಾಕ್ಸ್ ತೊಟ್ಟ ಬೆಡಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ನ್ಯಾನ್ಸಿ ತ್ಯಾಗಿ ವಿಡಿಯೋಗಳು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಶುರುವಾಯ್ತಾ ನಕಲಿ ನೋಟಿನ ದಂಧೆ. ಮೋಸಗಾರರಿಗೆ ಈಗ ಮೇನ್ ಟಾರ್ಗೆಟ್ ಆಟೋ ಚಾಲಕರು. ಕಳ್ಳರ ಮಹಾಜಾಲಕ್ಕೆ ಬೆಂಗಳೂರಿನ ಆಟೋ ಚಾಲಕರು ಬಲು ಹೈರಾಣು. ಶಾಲೆ ಗೇಟ್ ಬಳಿ ಆಟ ಆಡುತ್ತಿದ್ದಾಗ ಅವಘಡ. ಕಾಂಪೌಂಡ್ ಕುಸಿದು ಬಾಲಕಿ ಸಾವು. ಉಳ್ಯಾಲ ತಾಲೂಕಿನ ನ್ಯೂ ಪಡ್ಪು ಶಾಲೆಯಲ್ಲಿ ನಡೆದ ಘಟನೆ. ರಾತ್ರೋರಾತ್ರಿ ಸಿಸಿಬಿ ಪೊಲೀಸರ ಅಧಿಕಾರಿಗಳಿಂದ ರೇವ್ ಪಾರ್ಟಿ ಮೇಲೆ ದಾಳಿ. ಆಂಧ್ರದಿಂದ ಫ್ಲೈಟ್ನಿಂದ ಯುವಕ ಯುವತಿಯರನ್ನು ಕರೆಸಿಕೊಂಡಿದ್ದ ಆಯೋಜಕ. ನಾನು ನನ್ನ ವೈಯಕ್ತಿಕವಾಗಿ ಹೈದರಾಬಾದ್ನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ ಎಂದ ನಟಿ ಹೇಮಾ. 21 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ ನಟ ದರ್ಶನ್ ದಂಪತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ಆನಿವರ್ಸರಿ ಫೋಟೋಸ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಣ್ಣ ಅದ್ಕೆ ಎಂದು ಫ್ಯಾನ್ಸ್ ಕಮೆಂಟ್. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.